ನಾಳೆ ಸಮಾವೇಶ ಇದೆ. ಮುಂಚೆ ಜಾತಿ ಗಣತಿ ವರದಿನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಇದೆ. ಅಕ್ಸೆಪ್ಟ್ ಮಾಡಿ ಕಾರ್ಯಕ್ರಮ ಮುಖ್ಯಮಂತ್ರಿ, ಅದು ಕೂಡ ಟರ್ಮ್ ಮುಗಿತಾ ಬಂತು 31ಕ್ಕೆ. ಅಲ್ಲ, ಅವರು ಹೆಗ್ಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಇನ್ನೊಂದು ವಾರ 10 ದಿವಸದಲ್ಲಿ ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡಬೇಕು ಬಿಡಬೇಕು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದನ್ನು ತಗೊಂಡ ಮೇಲೆ ಅದನ್ನು ಚರ್ಚೆಗಿಟ್ಟು ಅಥವಾ ಅದ್ರ ಬಗ್ಗೆ ಸರ್ಕಾರ ಇದನ್ನ ಅಕ್ಸೆಪ್ಟ್ ಮಾಡಿ ಪಬ್ಲಿಕ್ ಡೊಮೇನಿಗೆ ತಂದು ಅಥವಾ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಅದೆಲ್ಲ ಪ್ರೊಸೀಜರಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಬೇಕಾಗುತ್ತೆ. ಅಲ್ಲ ಸರ್, ಶೋಷಿತ ವರ್ಗಗಳ ಸಮಾವೇಶದಲ್ಲಿ ಅಲ್ಲಿ ಕೂಡ ಹಕ್ಕೊಡ್ತಾ ಆಗ್ತಾ ಇದೆ, ತೆಗೆದುಕೊಳ್ಳಬೇಕು, ಅಂಗೀಕಾರ ಆಗಲೇಬೇಕು ಅನ್ನೋ. ನೋಡಿ, ಸುಮಾರು 168 ಕೋಟಿ ಖರ್ಚು ಮಾಡಿ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನ ಮಾಡಿದ್ದಾರೆ. ಏನು ಉದ್ದೇಶ? ಯಾವ್ಯಾವ ಸಮುದಾಯ ಯಾವ್ಯಾವ ರೀತಿಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವರು ಮುಂದುವರೆದಿದ್ದಾರಾ, ಮುಂದುವರಿಲಿಲ್ವಾ, ಅದರದ್ದು ಒಂದು ಸಮೀಕ್ಷೆ ಥರ. ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿಗಳಿಗೆ ಯಾರಾದರೂ ಹಿಂದೆ ಉಳಿದಿದ್ದಾರೆ ಅಂತ ಹೇಳಿದರೆ ಅವರ ಅಭಿವೃದ್ಧಿಗೆ ಸರ್ಕಾರ ಕಾರ್ಯಕ್ರಮಗಳು ಕೊಡಬೇಕಲ್ವ. ಅದಕ್ಕಾಗಿ ಅನೇಕ ಈ ಕಾರ್ಪೊರೇಷನ್ಸ್ಗಳನ್ನು ಇವ್ರನ್ನೆಲ್ಲ ಮಾಡಿದ್ದಾರೆ. ಅದರ ಮೂಲಕ ಅವರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ SC/ST ಇದು ಕಮಿಟಿಗಳಿದ್ದಾವೆ, ಅದರ ಪ್ರಕಾರ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ. ಅದೇ ಥರ ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಅಥವಾ ಹಿಂದುಳಿದ ಸಮುದಾಯಗಳು ಯಾವುವು ತುಂಬ ಶೋಷಿತವಾಗಿದ್ದಾವೆ ಅವರಿಗೆ ಅಂತೇಳಿ ಮಾಡ್ತಾರೆ. ಅದು ಈ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅಂತ. ಈಗ ನಮ್ಮಲ್ಲಿ SC ಇದನ್ನ ಮಾಡಿದರು, ಸದಾಶಿವ ಆಯೋಗ ಮಾಡಿದರು. ಸದಾಶಿವ ಆಯೋಗದಲ್ಲಿ ಇವರ ಸ್ಥಿತಿಗತಿ ಏನಿದೆ ಅಂತ ಹೇಳಿ ಅಧ್ಯಯನ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿದರು. ಅದನ್ನು ಮಾಡಿದ್ದಾರೆ. ಅದೇ ಪ್ರಕಾರ ಈಗ ಇದು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ದು ಕೂಡ ಅವರು ವರದಿ ಸಲ್ಲಿಸ್ತಾರೆ.